ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದನ್ ಇಂಡಿವಿಜುವಲ್ ಆ್ಯಂಡ್ ಫೈಲಿಂಗ್ ಆಫ್ ITR ಈ ಒಂದು ಸಬ್ಜೆಕ್ಟ್ ಮೇಲೆ ಕೆಲವೊಂದಷ್ಟು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು ಕ್ವಶನ್ ನಂಬರ್ 3 ಅಂತ ಏನಿದೆಲ್ಲ, ಸೊ ಇದನ್ನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ ಅಂದರೆ ಲಾಸ್ಟ್ ಪ್ರೀವಿಯಸ್ ಇಯರ್ದಲ್ಲಿ 5 ಮಾರ್ಕ್ಸ್ಗೆ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋಣ. Mohan and Navin are the working partners in a firm sharing profit and losses in the ratio of 3:2 ಅಂತ ಹೇಳ್ತಾರೆ. The profit and loss account of the firm shows a net profit of rupees 90,000. Okay, net profit 90,000 ಕೊಟ್ಟಿದ್ದಾರೆ for the year ending. Okay, year ending 31st/3/2024 ಅಂತ ಹೇಳ್ತಾರೆ. ಆಫ್ಟರ್ ಡೆಬಿಟಿಂಗ್ ದ ಫಾಲೋವಿಂಗ್. ಓಕೆ, ಕೆಲವೊಂದಷ್ಟ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ ಡೆಬಿಟ್ ಅಂತ ಹೇಳ್ತಾರೆ. ಇದನ್ನು ಅಬ್ಸರ್ವ್ ಮಾಡ್ಕೋತವ್ರಿ. ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಹೇಳಿದ್ದಾರೆ. ಮೋಹನ ₹25,000 ಆ್ಯಂಡ್ ನವೀನ್ ₹25,000 ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 20% ಪರ್ ಎನಮ್ ಅಂತ ಹೇಳ್ತಾರೆ. ಮೋಹನ್ ₹10,000 ಆ್ಯಂಡ್ ನವೀನ್ ₹8,000 ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ರೆಂಟ್ ಪೇಡ್ ಟು ನವೀನ್ ₹5,000 ಪರ್ ಎನಮ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಕಂಪ್ಯೂಟ್ ಇನ್ಕಮ್ ಫ್ರಾಮ್ ಬಿಸ್ನೆಸ್. ಯು ಹ್ಯಾವ್ ಟು ಕಂಪ್ಯೂಟ್ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆಫ್ ದ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024-25 ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಫರ್ಮ್. ಓಕೆ, ಸೊ ಇಲ್ಲಿ ಈ ಥರ ಇನ್ಫಾರ್ಮೇಶನ್ ಇದೆ ಈ ಪ್ರಾಬ್ಲಮ್. ಸೊ ಈಗ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಏನು ಮಾಡ್ರಿ, ಸೊಲ್ಯೂಷನ್ ಆರ್ ಆನ್ಸರ್ ಅಂತೇಳಿ ವಿ ಹ್ಯಾವ್ ಟು ಮೆನ್ಷನ್. ನೆಕ್ಸ್ಟ್ ನೋಡ್ರಿ, ಈಗ ಸೊ ಒಂದು ಫಾರ್ಮೆಟ್ ಜಸ್ಟ್ ಈ ಥರ ಒಂದು ಫಾರ್ಮೆಟ್ ಹಾಕ್ರಿ ನೀವು. ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಆಫ್ ದ ಫರ್ಮ್ ಅಂತ ಒಂದು ಫಾರ್ಮೆಟ್ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪರ್ಟಿಕ್ಯುಲರ್ಸ್ ಹಾಕ್ರಿ, ಈ ಕಡೆ ಅಮೌಂಟ್ ಟೋಟಲ್ ಅಂತ ಹೇಳಿ ಕಾಲಮ್ ಮಾಡ್ರಿ. ನೆಕ್ಸ್ಟ್ ಆಸ್ ಇಟ್ ಈಸ್ ಇದೇ ಫಾರ್ಮೆಟ್ ನೀವು ಫಾಲೋಅಪ್ ಮಾಡ್ಬೋದು. ಇಲ್ಪ ಅಂತಂದ್ರೆ ನೀವು ಕೂಡ ಬೇರೆ ಬೇರೆ ಫಾರ್ಮೆಟ್ ಇದ್ರೆ ಕೂಡ ಫಾಲೋಅಪ್ ಮಾಡ್ಬೋದು. ಓಕೆ, ಈ ಫಾರ್ಮೆಟ್ ಕೂಡ ಸಿಂಪಲ್ ಇದೆ ನೋಡ್ರಿ. ಫಸ್ಟ್ಗೆ ನೆಟ್ ಪ್ರಾಫಿಟ್ ಅಂತ ಹಾಕ್ಬೇಕು. ಓಕೆ, ಹ್ಯಾವ್ ಟು ಮೆನ್ಷನ್ ನೆಟ್ ಪ್ರಾಫಿಟ್. ಫಸ್ಟ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಪ್ರಾಫಿಟ್ ದಾಗ ಕೊಟ್ಟಾರ, ಲಾಸ್ ದಾಗ ಕೊಟ್ಟಾರ. ನೆಟ್ ಪ್ರಾಫಿಟ್ ಅಂತ ಹೇಳ್ತಾರಲ್ಲ, ಎಷ್ಟಿದೆ ರೀ? 90,000 ಇದೆ. ಓಕೆ, ಸೇಮ್ ಆಸ್ ಇಟ್ ಈಸ್ ಈ 90,000 ಅನ್ನ ಟೋಟಲ್ ಕಾಲಮ್ ದಾಗ ಮೆನ್ಷನ್ ಮಾಡಿಬಿಡ್ರಿ. ಓಕೆ, ಆಸ್ ಪರ್ P&L ಅಕೌಂಟ್ದಾಗ ನೆಟ್ ಪ್ರಾಫಿಟ್ ಮೆನ್ಷನ್ ಮಾಡಿಬಿಡ್ರಿ. ನೆಕ್ಸ್ಟ್ ಆ್ಯಡ್ ಏನು ಮಾಡ್ರಿ, ಕೆಲವೊಂದಷ್ಟ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅನ್ನ ಆ್ಯಡ್ ಮಾಡ್ರಿ. ಸೊ ಒಂದು ಬ್ರಕೆಟ್ದಾಗ ಒಂದು ಲೈನ್ ಬರೀರಿ ನೀವು, ಏನಂದ್ರೆ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇವನ್ನೆಲ್ಲ ಐಟಮ್ಸ್ ಅನ್ನ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಲ್ಲಿ ಡೆಬಿಟ್ ಸೈಡ್ದಾಗ ನೋಡ್ಬೇಕು. ಓಕೆ, ಸೊ ಹಂಗಾದ್ರೆ ಈಗ ನಮ್ಗೆ ಫಾರ್ಮೆಟ್ ಅನ್ನ ಕೊಟ್ಟಿಲ್ಲ ಡೆಬಿಟ್ ಸೈಡ್ ಅಂತ ಹೇಳಿ. ಸೊ ಇಲ್ಲಿ ಹೇಳಿದಾರೆ ನೋಡ್ರಿ, ಡೆಬಿಟಿಂಗ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ಓಕೆ, ಕೆಲವೊಂದಷ್ಟ ಡೆಬಿಟ್ ಮಾಡಿದಾರೆ ಅಂತ ಹೇಳ್ತಾರೆ. ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಮೋಹನ್ 25,000 ಆ್ಯಂಡ್ ನವೀನ 25,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 20% ಕೊಟ್ಟಿದ್ದಾರೆ. ಮೋಹನ್ 10,000, ನವೀನ್ 8,000 ಕೊಟ್ಟಿದ್ದಾರೆ. ಓಕೆ, ಸೊ ರೆಂಟ್ ಪೇಡ್ ಕೊಟ್ಟಿದ್ದಾರೆ. ಇದನ್ನ ಟು ನವೀನ್ ಅಂತ ಇದೆ. ಸೊ ಪ್ರೈವೇಟ್ ಇರೋದ್ರಿಂದ ಇದು ನಾವು ತೆಗೆದುಕೊಳ್ಬಾರ್ದು, ಬಿಟ್ಟು ಬಿಡ್ರಿ ಇದನ್ನ. ಓಕೆ, ಸೊ ಈಗ ಏನು ಮಾಡ್ರಿ, ಸ್ಯಾಲ್ರಿ ಅಂತ ಹಾಕ್ರಿ. ಓಕೆ, ಸ್ಯಾಲ್ರಿ ಟು ಪಾರ್ಟ್ನರ್ಸ್, ಯಾರ್ಯಾರು ಪಾರ್ಟ್ನರ್ ಸ್ಯಾಲ್ರಿ ಅದಾರ ನೋಡ್ರಿ. ಮೋಹನ 25,000, ನವೀನ 25,000. ಸೊ ಟೋಟಲ್ ಈ ಕಾಲಮ್ದಾಗ ಮೆನ್ಷನ್ ಮಾಡ್ರಿ 50,000. ಓಕೆ, ಇಲ್ಲಿದೆ ಅಲ್ರಿ, ಮೋಹನ 25 ಆ್ಯಂಡ್ ನವೀನ್ ಆಲ್ಸೋ 25. ಓಕೆ, ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ನೀವು ಯಾವಾಗಲೂ 3 ಪಾಯಿಂಟನ್ನು ಮೆನ್ಷನ್ ಮಾಡ್ಕೊರಿ. ಇಲ್ಲಿ ಸ್ಯಾಲ್ರಿ ಆಯಿತು, ಬೋನಸ್ ಇದ್ರೆ ಕೂಡ ಚೆಕ್ ಮಾಡಬೇಕು. ಪ್ರಾಬ್ಲಮ್ದಲ್ಲಿ ಬೋನಸ್ ಕೊಟ್ಟಿಲ್ಲ, ಸೊ ಡ್ಯಾಶ್ ಅಂತ ಹೇಳ್ರಿ. ಕಮಿಷನ್ ಕೂಡ ಕೊಟ್ಟಾರ ನೋಡ್ಬೇಕು ಪ್ರಾಬ್ಲಮ್ದಲ್ಲಿ. ಇವು 3 ಪಾಯಿಂಟ್ ಭಾಳ ಅಬ್ಸರ್ವ್ ಮಾಡಬೇಕು. ಕಮಿಷನ್ ಕೂಡ ಕೊಟ್ಟಿಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 20% ಅಂತ ಹೇಳ್ತಾರೆ. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 20% ಅಂತ ಹೇಳಿದಾರಲ್ಲ. ಸೊ ಹಂಗಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 20%. ಓಕೆ, ಈ ಒಂದು ಪ್ರಾಬ್ಲಮ್ ಏನಿದೆಯಲ್ಲ, ಸೊ ನಿಮ್ಗೆ ಅವರ ಇನ್ನೊಂದು ಲೈನ್ ಕೊಡಬೇಕಾಗಿತ್ತು. ಏನಂದ್ರೆ ದಿಸ್ ಪ್ರಾಬ್ಲಮ್ ಈಸ್ ಬೇಸ್ಡ್ ಆನ್ ಅಂಡರ್ ಸೆಕ್ಷನ್ 184 ಅಂತ ಹೇಳಿ ಕೊಡಬೇಕಾಗಿತ್ತು. ಇಲ್ಪ ಅಂತಂದ್ರೆ ನಾಟ್ 184 ಅಂತ ಹೇಳಿ ಕೂಡ ಕೊಡಬೇಕಾಗಿತ್ತು. ಬಟ್ 184 ನಾಟ್ 184 ಅಂತೇಳಿ ಏನೂ ಕೊಟ್ಟಿಲ್ಲ. ಸೊ ನೀವು ಯಾವ ಇದನ್ನ ಸಾಲ್ವ್ ಮಾಡಿಬಿಟ್ರಿ. 184 ಪ್ರಕಾರ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಓಕೆ, ಸೊ ಈಗ ಏನು ಮಾಡೋಣ,
ಜಸ್ಟ್ ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಕ್ಚುಲಿ 184 ಪ್ರಕಾರ ನಾವು ಏನು ಮಾಡಬೇಕು ಸೆಕ್ಷನ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಲ್ಲಿವರೆಗೆ ಎಕ್ಸಾಮ್ಷನ್ ಇರುತ್ತೆ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ಅಪ್ ಟು 12% ತನಕ ಎಕ್ಸಾಮ್ಟ್ ಇರುತ್ತೆ. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ ಎಕ್ಸಾಮ್ಟ್ ಇರುತ್ತೆ 12% ತನಕ. ಸೊ ಈಗ 20% ಕೊಟ್ಟಾರಲ್ಲ ಸೇಮ್ ತೋರಿ ಈಗ. ಸೊ ಇಲ್ಲಿ 10,000 ಮೋಹನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ನವೀನ 8,000 ಕೊಟ್ಟಿದ್ದಾರೆ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ಮೋಹನ 10,000 ಮೆನ್ಷನ್ ಮಾಡಬೇಕು, ಬಟ್ ಈ ತರ ಮೆನ್ಷನ್ ಮಾಡಬೇಕು 8/20 ಮಾಡಬೇಕು. ಯಾಕೆ 8/20 ನೋಡ್ರಿ, ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಸೊ ಈಗ ಏನ್ ಮಾಡ್ಬೇಕಂದ್ರೆ 8/20. ಓಕೆ, ಸೊ ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ ಎಷ್ಟು ಪರ್ಸೆಂಟೇಜ್ ಇದೆ ಅವ್ರದ 20% ಇದೆ. ಓಕೆ, ಸೊ 20% ಇರುವುದನ್ನ ಸೊ ಈಗ ಎಲ್ಲಿವರೆಗೆ ಎಕ್ಸಾಮ್ಷನ್ ಇರುತ್ತೆ ಅಕಾರ್ಡಿಂಗ್ ಟು 184 ಪ್ರಕಾರ 12% ತನಕ. ಓಕೆ, 12% ಅಂದ್ರೆ ಎಷ್ಟು ಜಾಸ್ತಿ ಇದೆ? 20% ಅಂದ್ರೆ 8% ಜಾಸ್ತಿ ಇದೆಯಲ್ಲ. ಸೊ ದ್ಯಾಟ್ ರೀಸನ್ ಇದೆ 8% ನೀವು ಇಲ್ಲಿ ತಗೋಬೇಕು. ಮೋಹನ 8/20 ಇಂಟು 10,000, ಸೊ 4,000 ಬಂತು. ನವೀನ್ ಏನ್ ಮಾಡ್ರಿ 8/20 8,000 ಇದೆ ಅಲ್ಲ. ಓಕೆ, ನವೀನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8,000 ಇದೆ, 8,000 ತೆಗೆದುಕೊಳ್ರಿ, ಅದನ್ನ ಡಿವೈಡೆಡ್ ಬೈ ಮಾಡೋದ್ರಿಂದ 3,200. ಸೊ ಟೋಟಲ್ 7,200 ಬರುತ್ತೆ. ಓಕೆ, ಸೊ ನಾವು ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ 12% ತನಕ ಎಕ್ಸಾಮ್ಷನ್ ಕೊಟ್ಟವ್ರಿ, ಆ ನಂತರ ಅದನ್ನ ನಂತರದ ಅಮೌಂಟ್ ಮಾತ್ರ ತೆಗೆದುಕೊಳ್ಬೇಕು. ಓಕೆ, ಅಬ್ಸರ್ವ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಇನ್ನು ಯಾವರೇ ಡೆಬಿಟ್ ಐಟಮ್ ಅದಾವ್ರಿ ಈ ಪ್ರಾಬ್ಲಮ್ದಾಗ? ಯಾವೂ ಇಲ್ಲ. ಸೊ ಇಲ್ಲಿಗೆ ಟೋಟಲ್ ಮಾಡಿಬಿಡ್ರಿ ಇದನ್ನ ಡೆಬಿಟ್ ಐಟಮ್ಸ್ ಎಲ್ಲ. ಸೊ ಟೋಟಲ್ ಈಗ ತಗೋರಿ ಎಷ್ಟು ಬರುತ್ತೆ 50,000 ಪ್ಲಸ್ 7,200. ಸೊ ಟೋಟಲ್ 57,200 ಬಂತು. ಓಕೆ, 57,200. ನೆಕ್ಸ್ಟ್ 90,000 ಪ್ಲಸ್ 57,200 ಆ್ಯಡ್ ಮಾಡ್ರಿ, ಎಷ್ಟು ಬರುತ್ತೆ 1,47,200 ಅಂತ ಹೇಳಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇನ್ನು ಲೆಸ್ ಅಲೌಡ್ ಎಕ್ಸ್ಪೆನ್ಸಸ್ ಮಾಡಬೇಕು. ಇಲ್ಲಿ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಸೊ ಇದು 10 ಮಾರ್ಕ್ಸ್ ಆಗೋದು ಇರುತ್ತೆ, ಬಟ್ ಇಲ್ಲಿ 5 ಮಾರ್ಕ್ಸ್ ಆಗ ಯಾವುದು ಕೆಲವೊಂದಷ್ಟು ಡೆಬಿಟ್ ಆಗೋ ಐಟಮ್ಸ್ ಎಲ್ಲ ರೆಕಾರ್ಡ್ ಮಾಡಲಿಲ್ಲ ಅಂದ್ರೆ ನೀವು ರೆಕಾರ್ಡ್ ಮಾಡಬೇಕು. ಇದನ್ನ ಅಡ್ಜಸ್ಟ್ಮೆಂಟ್ದಾಗ ಕೊಡ್ತಾರೆ ಅವರ, ಬಟ್ ಇಲ್ಲೇನಿಲ್ಲ, ಇದು ಡ್ಯಾಶ್ ಇಡ್ರಿ. ನೆಕ್ಸ್ಟ್ ಒನ್ ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ಸ್. ಸೊ ಇವು ಯಾವಾಗಲೂ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ ಕ್ರೆಡಿಟ್ ಸೈಡ್ ಇರ್ತವೆ. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ ಕ್ರೆಡಿಟ್ ಸೈಡ್ ಏನು ಇನ್ಫಾರ್ಮೇಶನ್ ಹೇಳಿಲ್ಲ. ಓಕೆ, ಬಿಟ್ಬಿಡ್ರಿ. ಸೊ ಇದು ಕೂಡ ಏನಿಲ್ಲ. ಸೊ ಲಾಸ್ಟ್ಗೆ ಇನ್ ಟೋಟಲ್ ಮಾಡ್ರಿ. ಸೊ ಇದು 1,47,200 ಇಟ್ ಇಸ್ ಅ ಬುಕ್ ಪ್ರಾಫಿಟ್. ಇದಕ್ಕೆ ಒಂದು ನೇಮ್ ಕೊಡ್ರಿ, ಇಟ್ ಇಸ್ ಅ ಬುಕ್ ಪ್ರಾಫಿಟ್ ಅಂತ ಹಾಕ್ರಿ. ಓಕೆ, ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. ಯಾವಾಗಲೂ 184 ಮಾಡ್ರಿ ಅಂದ್ರೆ ಸೆಕ್ಷನ್ 184 ಫುಲ್ಫಿಲ್ಮೆಂಟ್ ಇತ್ತಂದ್ರೆ ಸೊ ನೀವು ಈ ತರ ತೆಗೆದುಕೊಳ್ಬೇಕು. ನಾವು ಇನ್ನು ಪ್ರಾಬ್ಲಮ್ ಅದೇ ತರ ಸಾಲ್ವ್ ಮಾಡುತ್ತೇವೆ. ಓಕೆ, ಲೆಸ್ ಅಲೋಯಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ 40B ಅಂತ ಹೇಳಿ ಮಾಡಬೇಕು. ಸೊ ಇಲ್ಲಿ 1 ಪಾಯಿಂಟ್ ಅಬ್ಸರ್ವ್ ಮಾಡ್ರಿ. ಅಲೋಯಬಲ್ ಸ್ಯಾಲರಿ ಅಂಡರ್ ಸೆಕ್ಷನ್ 40B ಮಾಡುವಾಗ ಸೊ ಯಾವಾಗಲೂ ಏನ್ ಮಾಡ್ಬೇಕಂದ್ರೆ ನೀವು ಆಕ್ಚುಲಿ ಸೊ ಈಗ ಏನ್ 40B ಮಾಡಬೇಕಾದ್ರೆ ಫಸ್ಟ್ಗೆ 90% ಆಫ್ ಬುಕ್ ಪ್ರಾಫಿಟ್ ತಗೋಬೇಕು. ನೆಕ್ಸ್ಟ್ ರಿಮೈನಿಂಗ್ ಅಮೌಂಟ್ ಉಳಿತಂದ್ರೆ 60% ಆಫ್ ಬುಕ್ ಪ್ರಾಫಿಟ್ ತೆಗೆದುಕೊಳ್ಬೇಕು. ಸೊ ಎಲ್ಲಿವರೆಗೆ 90% ಹೇಳ್ರಿ. ಸೊ ಇದು ಅಪ್ ಟು 3 lakh ತನಕ ಬುಕ್ ಪ್ರಾಫಿಟ್ ಇತ್ತಂದ್ರೆ 90%, 3 lakh ಮೇಲೆ ಬುಕ್ ಪ್ರಾಫಿಟ್ ಇತ್ತಂದ್ರೆ ರಿಮೈನಿಂಗ್ 60%. ಫಸ್ಟ್ 3 lakh ತನಕ 90%, ರಿಮೈನಿಂಗ್ ಅಮೌಂಟ್ ಉಳಿದತ್ತಂದ್ರೆ 60%. ಫಾರ್ ಎಕ್ಸಾಂಪಲ್ ಈಗ 3,50,000 ಇದೆ ಅಂತ ತಿಳ್ಕೊರಿ. ಓಕೆ, 3,50,000 ಇತ್ತಂದ್ರೆ ಸೊ 90% 3 lakh ಮೇಲೆ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇನ್ನು ರಿಮೈನಿಂಗ್ 60% 50,000 ಅಂತ ಹೇಳಿ ತೆಗೆದುಕೊಳ್ಬೇಕು. ಅಂದ್ರೆ 50,000 ಮೇಲೆ 60% ಮಾಡಬೇಕು. ಓಕೆ, ಈ ಪ್ರಾಬ್ಲಮ್ದಲ್ಲಿ 1,47,200 ಇದೆ. ಓಕೆ, ಹಂಗಾದ್ರೆ ಇಲ್ಲಿ ಅಪ್ ಟು ಇನ್ನ 3 lakh ಒಳಗೆ ಇದೆಯಲ್ಲ. ಸೊ 90% ಆಫ್ 1,47,200 ತಗೋರಿ. ಸೊ ಅವಾಗ ಎಷ್ಟು ಬರುತ್ತೆ 1,32,480 ಅಂತ ಹೇಳಿ ಬರುತ್ತೆ. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಅಮೌಂಟ್ ಏನಾದರೂ 3 lakh ಮೇಲೆ ಇತ್ತಂದ್ರೆ ಸೊ 60% ತೆಗೆದುಕೊಳ್ಬೇಕು. ಯಾವುದೋ ಅಮೌಂಟ್ ಇಲ್ಲ, ಬಿಟ್ಬಿಡ್ರಿ. ಸೊ ಟೋಟಲ್ ಇದು ಎಷ್ಟು ಆಯ್ತು 1,32,480 ಆಯ್ತು. ಓಕೆ, ನೆಕ್ಸ್ಟ್ ಇನ್ನು 6 ಹಾಕಬೇಕು ಮಿನಿಮಮ್ ಸ್ಯಾಲ್ರಿ. ಓಕೆ, ಯಾವಾಗಲೂ ಮಿನಿಮಮ್ ಸ್ಯಾಲ್ರಿ ಇಂದ ಇನ್ಬಿಲ್ಟ್ ಆಗಿರುತ್ತೆ ಅದ. ಸೊ 1,50,000 ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇದರಲ್ಲಿ ಸೊ ಈಗ ಏನ್ ಮಾಡ್ಬೇಕಂದ್ರೆ ವಿಚ್ ಎವರ್ ಈಸ್ ಹೈಯರ್ ಅಂತೇಳಿ ತೆಗೆದುಕೊಳ್ಬೇಕು. ಓಕೆ,
once again. So whichever is higher, so ಈಗ 1,32,480. ಸೊ ನೆಕ್ಸ್ಟ್ 1,50,000 ಯಾವ್ದು ಹೈಯರ್ ಇದೆ ರೀ? ಸೊ ಇದ್ರೊಳಗ whichever is higher ಅಂದ್ರೆ ಸೊ 1,50,000 ಹೈಯರ್ ಇದೆ. ಓಕೆ, ಇದನ್ನು ತೆಗೆದುಕೊಳ್ರಿ. ಆರ್ ಸ್ಯಾಲ್ರಿ ಟು ವರ್ಕಿಂಗ್ ಪಾರ್ಟ್ನರ್ ಅಂತ ಹಾಕಬೇಕು. ಓಕೆ, ಸೊ ಈ ಪಾಯಿಂಟ್ ಭಾಳ ಅಬ್ಸರ್ವ್ ಮಾಡ್ರಿ. ಸ್ಯಾಲ್ರಿ ಟು ವರ್ಕಿಂಗ್ ಪಾರ್ಟ್ನರ್ ಹಾಕಿದಾಗ ಯಾವಾಗಲೂ ಸ್ಯಾಲ್ರಿ, ಬೋನಸ್, ಕಮಿಷನ್ ಮಾತ್ರ ತೆಗೆದುಕೊಳ್ಬೇಕು. ಓಕೆ, ಓನ್ಲಿ ಫಾರ್ ವರ್ಕಿಂಗ್ ಪಾರ್ಟ್ನರ್ ಯಾರು ಇರ್ತಾರಲ್ಲ ಅವ್ರದಷ್ಟೇ ತೆಗೆದುಕೊಳ್ಬೇಕು. ಇಲ್ಲಿ ತೆಗೆದುಕೊಳ್ಳುವಾಗ ಸ್ಯಾಲ್ರಿ, ಬೋನಸ್, ಕಮಿಷನ್ ಇಲ್ಲಿ ವರ್ಕಿಂಗ್ ಪಾರ್ಟ್ನರ್ ಇರಲಿ, ನಾನ್ ವರ್ಕಿಂಗ್ ಪಾರ್ಟ್ನರ್ ಇರಲಿ, ಡೈರೆಕ್ಟ್ ಆಗಿ ತೆಗೆದುಕೊಳ್ರಿ, ಎಲ್ಲ ಅಮೌಂಟ್ ತೆಗೆದುಕೊಳ್ರಿ. ಬಟ್ ಇನ್ ಕೇಸ್ ಸ್ಯಾಲ್ರಿ, ಬೋನಸ್, ಕಮಿಷನ್ ಬಂದಾಗ ಓನ್ಲಿ ಫಾರ್ ವರ್ಕಿಂಗ್ ಪಾರ್ಟ್ನರ್ಸ್ ಅಷ್ಟೇ ತೆಗೆದುಕೊಳ್ಬೇಕು. ಸೊ ಇದಕ್ಕೆ ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ ಕೂಡ ಅಂತಾರೆ. ಓಕೆ, ಸೊ ಹಂಗಾದ್ರೆ ಪ್ರಾಬ್ಲಮ್ದಲ್ಲಿ ಯಾರು ವರ್ಕಿಂಗ್ ಪಾರ್ಟ್ನರ್ ಅದಾರ ನೋಡ್ರಿ, ಈಗ ಅಬ್ಸರ್ವ್ ಮಾಡಬೇಕು. ವರ್ಕಿಂಗ್ ಪಾರ್ಟ್ನರ್ ಯಾರದಾರೆ? ಮೋಹನ ಮತ್ತು ನವೀನ್ ಆರ್ ದ ವರ್ಕಿಂಗ್ ಪಾರ್ಟ್ನರ್. ಓಕೆ, ಇಬ್ಬರು ವರ್ಕಿಂಗ್ ಪಾರ್ಟ್ನರ್ ಇರೋದ್ರಿಂದ ಸೊ ಈಗ ಏನು ಮಾಡ್ರಿ, ಅವ್ರ ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದಾರೆ? ಮೋಹನ್ 25,000, ನವೀನ 25,000. ಸೊ ಟೋಟಲ್ ಅವ್ರ ಸ್ಯಾಲ್ರಿ ಎಷ್ಟು ಆಯ್ತು ರೀ? ಟೋಟಲ್ ಅವ್ರ ಸ್ಯಾಲ್ರಿ 50,000 ಆಯ್ತು. ಓಕೆ, ಸೊ ನೆಕ್ಸ್ಟ್ ಬೋನಸ್ ಅದು ಕೊಟ್ಟಾರ ನೋಡ್ರಿ. ಪ್ರಾಬ್ಲಮ್ದಾಗ ನಾವು ಆಗಾರೆ ಚೆಕ್ ಮಾಡಿದ್ರಿ, ಬೋನಸ್ ಯಾವುದು ಕೊಟ್ಟಿಲ್ಲ, ಡ್ಯಾಶ್ ಇಡ್ರಿ, ಕಮಿಷನ್ ಕೊಟ್ಟಿಲ್ಲ. ಸೊ ಈಗ 1,50,000 ಕಂಪೇರ್ ಟು 1 lakh ನೆಕ್ಸ್ಟ್ 50,000. ಓಕೆ, ಇದರಲ್ಲಿ ವಿಚ್ ಅವರ್ ಈಸ್ ಲೋವರ್, ಯಾವ್ದ ಕಡಿಮೆ ಐತೆ ಅನ್ನೋದು ನೋಡ್ಬೇಕ್ರಿ. ಯಾವ್ದು ಕಡಿಮೆ ಐತ್ರಿ? 50,000 ಕಡಿಮೆ ಐತೆ. ಸೊ ಇದನ್ನ ಔಟ್ರ್ ಕಾಲಮ್ದಾಗ ನೆಕ್ಸ್ಟ್ ಟೋಟಲ್ ಕಾಲಮ್ದಾಗ ಮೆನ್ಷನ್ ಮಾಡ್ರಿ, ಅಥವಾ ಔಟ್ರ್ ಕಾಲಮ್ ಇದೆ. ಸೊ ಇಲ್ಲಿ ಮೆನ್ಷನ್ ಮಾಡಿದಾಗ ಬುಕ್ ಪ್ರಾಫಿಟ್ದಾಗ ಲೆಸ್ ಮಾಡಿಬಿಡ್ರಿ. 1,47,200 ಮೈನಸ್ 50,000 ಮಾಡೋದ್ರಿಂದ ಎಷ್ಟು ಬರುತ್ತೆ? 97,200. ಇಟ್ ಇಸ್ ಅ ಪ್ಲಸ್ ದಾಗ ಬರ್ತಂದ್ರೆ ಅದಕ್ಕೆ ಏನು ಕೊಡ್ರಿ? ಇಟ್ ಇಸ್ ಅ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಅಂತ ಹಾಕ್ಬೇಕು. ಓಕೆ, ನೆಕ್ಸ್ಟ್ ಒನ್ ಇನ್ನು ಈಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಿದಾಯ್ತ್ರಿ? ಇನ್ಕಮ್ ಫ್ರಾಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿದ್ದಾರೆ. ಓಕೆ, 5 ಮಾರ್ಚ್ಗೆ ನಿಮ್ಗೆ ಏನು ಮಾಡಿದ್ದಾರೆ? ಭಾಳಷ್ಟು ಇನ್ಫಾರ್ಮೇಶನ್ ಅನ್ನ ಕೇಳಿಬಿಟ್ಟಿದ್ದಾರೆ. ಓಕೆ, ಜಸ್ಟ್ ಬಿಸ್ನೆಸ್ ಇನ್ಕಮ್ ಅಷ್ಟೇ ಕೇಳಿಲ್ಲ, ಟ್ಯಾಕ್ಸ್ ಲಯಬಿಲಿಟಿ ಕೂಡ ಕೇಳಿದ್ದಾರೆ. ನಿಮ್ಗೆ 10 ಮಾರ್ಕ್ಸ್ ಪ್ರಾಬ್ಲಮ್ದಾಗ ಕೂಡ ಹೆಲ್ಪ್ ಆಗುತ್ತೆ ಈ ಥರ. ಸೊ ಈಗ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹಾಕ್ರಿ, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಇದಕ್ಕೂ ಮಾರ್ಕ್ಸ್ ಇರುತ್ತೆ. ಸೊ ಈಗ ಇನ್ಕಮ್ ಫ್ರಾಮ್ ಬಿಸ್ನೆಸ್, ಈಗ ಬಿಸ್ನೆಸ್ ಇನ್ಕಮ್ ಒಂದೇ ಇದೆಯಲ್ಲ. ಸೊ ಎಷ್ಟು ಬಂದಿದೆ? 97,200. 97,200 ಇಂಟು 30 ಡಿವೈಡೆಡ್ ಬೈ 100 ಮಾಡಬೇಕು. 30 ಅಂದ್ರೆ ಇನ್ಬಿಲ್ಟ್ ಆಗಿ 30 ಇರುತ್ತೆ. ಸೊ ಎಷ್ಟು ಬರುತ್ತೆ ಅಂದ್ರೆ 29,160 ಅಂತೇಳಿ ಬರುತ್ತೆ. ಆ್ಯಡ್ ಮಾಡಬೇಕು. ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಯಾವಾಗಲೂ 4% ಇರುತ್ತೆ. ಸೊ ಎಷ್ಟು ಟ್ಯಾಕ್ಸ್ ಬಂದಿರುತ್ತಲ್ಲ, ಸೊ ಅದರ ಮೇಲೆ 4% ಮಾಡ್ಕೋಬೇಕು. 29,160 ಇಂಟು 4 ಡಿವೈಡೆಡ್ ಬೈ 100 ಮಾಡ್ಕೊರಿ. ಸೊ 1,166.4 ಅಂತೇಳಿ ಬರುತ್ತೆ. ಲಾಸ್ಟಿಗೆ ಒಂದು ಟೋಟಲ್ ಮಾಡ್ರಿ, ಎಷ್ಟು ಬರುತ್ತೆ? 29,160 ಪ್ಲಸ್ 1,166.4. ಸೊ ಟೋಟಲ್ 30,326.4. ಓಕೆ, ಇಟ್ ಇಸ್ ಅ ಟ್ಯಾಕ್ಸ್ ಲಯಬಿಲಿಟಿ. ಎಷ್ಟು ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ರೀ? 30,226.4 ಅಂತೇಳಿ ಹೇಳ್ಬೋದು. ಓಕೆ, ಸೊ ಈ ಥರ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಓಕೆ, ಇಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ? ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.